ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ಮನುಷ್ಯ ಸುಂದರವಾಗಿ ಕಾಣಬೇಕಾದ್ರೆ ಹಡಪದ ಅಪ್ಪಣ್ಣವರ ದರ್ಪಣ ಬಿಂಬ ನಮ್ಮ ಮನಸ್ಸಿಗೆ ನಾಟಿದೆ. ತಮ್ಮ ಕಾಯಕದಲ್ಲೂ ಶರಣ ಪರಂಪರೆ ಅಜರಾಮರವಾಗಿರಿಸಿದ ಹಡಪದ ಅಪ್ಪಣ್ಣ ಮಹಾನ್ ನಾಯಕ ಯೋಗಿಯಾಗಿದ್ದಾರೆಂದು ಮುಳ್ಳೊಳ್ಳಿ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಶಿವ ಯೋಗೀಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಪಟ್ಟಣದ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷರು ಆದ ಬಸವರಾಜ್ ಯೋಗಪ್ಪನವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ಹಡಪದ ಅಪ್ಪಣ್ಣನವರು 12ನೇ ಶತಮಾನದ ಅಬೇಕ ಶರಣರು ತಮ್ಮ ಕಾಯಕದಲ್ಲಿ ನಿಷ್ಠೆ ತೋರಿಸಿದ್ದಾರೆ. ಯಾವುದೇ ಜಾತಿ ಭೇದ ಅವರಲ್ಲಿ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಅವರ ತತ್ವಾದರ್ಶಗಳು ನಮಗೆಲ್ಲ ಪ್ರೇರಣೆ ಆಗಿದ್ರು ಎಂದಿದ್ದಾರೆ. ಈ ವೇಳೆ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿಗಳು ಆದ ರಾಜು ಮಾವರ್ಕರ್ ಅಪ್ಪಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮಾತನಾಡಿದರು. ಶರಣರ ತತ್ವ ಆದರ್ಶವನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ಎಂದು ಕರೆ ಕೊಟ್ಟಿದ್ದಾರೆ. ನಮ್ಮ MS ಅಕ್ಕಿಯವರೇ ನನ್ನ ವಿಷಯವನ್ನು ಕುರಿತು ಬದುಕಿನ ಕುರಿತು ಎಲ್ಲರಿಗೂ ಬಹಳ ಮಾರ್ಮಿಕವಾಗಿ ಬಹಳ ಸುಂದರವಾದ ವಿಚಾರಗಳನ್ನು ನಮ್ಮ ಫಕೀರಣ್ಣ ಮೂಲಿಮನಿಯವರು ನಿನ್ನೆ ರಾತ್ರಿ ನನಗೆ ಸೂಚನೆ ಕೊಟ್ಟರು. ಬುದ್ಧಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಇಲ್ಲಪ್ಪ ನಾಳೆಗೆ ನಮ್ಮದು ಅಡಿಗೆ ಇವತ್ತು ನಾವು ಬಂದ್ವಿ. ನಿಜವಾಗಲೂ ಇಲ್ಲಿ ನಿಮ್ಮನ್ನೆಲ್ಲವನ್ನು ನೋಡಿದರೆ ಅಪ್ಪಣ್ಣನ ಒಂದು ಸಮಾಜವನ್ನು ನೋಡಿದಾಗ, ಅಪ್ಪಣ್ಣನ ವಂಶಸ್ಥರನ್ನು ನೋಡಿದಾಗ, ಈ ಒಂದು ಮುಖ್ಯ ಅತಿಥಿಗಳನ್ನು ನೋಡಿಕೊಂಡಾಗ ಬಂದದ್ದು ಸಾರ್ಥಕ. ಅರ್ಧಕ್ಕೆ ಎದ್ದು ಹೋಗಬಾರ್ದು. ನಮ್ಮದೇನೇ ಇರಲಿ, ಆ ಕೆಲಸ ಇರಲಿ. ಅದು ಒಂದು ವ್ಯವಸ್ಥೆ ಏನಾದರೂ ಇರ್ತಾರೆ, ಅದು ಹಡಪದ ಸಮಾಜದಿಂದ ಅನ್ನೋದನ್ನ ನಾವು ಮರೆಯಬಾರದು. ಇಂಥ ಸಮಾಜಕ್ಕೆ ಬಸವಣ್ಣ ಏನು ಕೊಟ್ಟಾರ ಮೇಲೆತ್ತಿದ ಅಸ್ಪೃಶ್ಯರನ್ನ ಮಾಡಿಕೊಂಡು ಎಲ್ಲ ಒಂದು ಕಾಯಕದವ್ರನ್ನ ಮೇಲೆತ್ತಿಕೊಂಡು ಅವ್ರನ್ನ ಅಪ್ಪಿಕೊಂಡು ಅವ್ರನ್ನ ಒಪ್ಪಿಕೊಂಡು ಅವರಿಗೊಂದು ವಿಶಾಲವಾದಂಥ ಸ್ಥಾನವನ್ನ, ಗೌರವದ ಸ್ಥಾನವನ್ನು ಏನಾದರೂ ಕೊಟ್ಟರೆ ಅದು ಆ ಶತಮಾನ ಅನ್ನೋದನ್ನ ಇವತ್ತು ನಾವು ಮರಿಬಾರ್ದು. ಅದು ಬಸವಣ್ಣನವರ ಅನುಭವ ಮಂಟಪ ಅನ್ನೋದನ್ನು ನಾವು ಮರಿಬಾರ್ದು. ಅಂತ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟು ಅಂತ ಹೇಳಿ ಇವತ್ತು ಸರ್ಕಾರ ಬೇಕಾದಷ್ಟು ಮಾಡಬೇಕು. ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ವೇದಿಕೆ ಮೇಲಿದ್ರು. ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಅಕ್ಕಿ, ಸಹಕಾರಿ ಮುಖಂಡ ಅರವಿಂದಪ್ಪ ಕಟ್ಟಿಗೆ ಮಾತನಾಡಿದರು. ಹಡಪದ ಸಮಾಜದ ಅಧ್ಯಕ್ಷ ಫಕೀರಪ್ಪ ಮೂಲಿಮನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಶಿಕ್ಷಕ SC ಶಾನವಾಡ ಉಪನ್ಯಾಸ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ದೇಸಾಯಿ, ಹನುಮಂತ ಮೇಲ್ಕಾಳಕಿ, ಹನುಮಂತಪ್ಪ ಮೇಲಿನಮನಿ, ಬಸವರಾಜ್ ಹಡಪದ್, ಕಲ್ಲಪ್ಪ ಬೆಟ್ಟದೂರು, ಶಂಕರಪ್ಪ ಹಡಪದ್ ಸೇರಿ ಸಮಾಜದ ಬಾಂಧವರು ಸೇರಿ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.